ಏನ್ ನಾಚಿಕೆ ತೊಂದ್ರೆ ಯಾರು ಏನ್ ತಿನ್ನಲ್ಲ ನಮ್ನ. ಇಲ್ಲೇ ರೆಡಿ ಮಾಡೋದು, ಇಲ್ಲಿಂದ ಆಚೆ ಪಾರ್ಸಲ್ ಮಾಡೋದು, ಸೆಂಡಿಗೆ ಮಾಡಿ. ಅದಲ್ಲ ಬಾರೆ. ಪ್ರಿನ್ಸಿಪಲ್ಗೆ ಒಂದೇ ಮಾತು ಹೇಳ್ತಾ ಇದ್ದೇನೆ, ಇವ್ರು ಬರೀ ಐಡಿಯಲ್ ಐಸ್ಕೊಂಡು ತಿನ್ನೋರು. ಒಳ್ಳೆ ಬಿಸ್ನೆಸ್ ಮಾಡಿ ಖಾಲಿ ಮಾಡಿ ಖುಷಿಯಲ್ಲ ಅವ್ರ ಮುಖದಲ್ಲಿ ಒಂದು ಸ್ಮೈಲ್ ನೋಡಿ. ಏನೇನಿದು ಬ್ಲಾಗ್ ಅಲ್ಲಿ. ಹಲೋ, ವೆಲ್ಕಮ್ ಬ್ಯಾಕ್. ಇವತ್ತು ಹೆಬ್ರಿಯಲ್ಲಿ ಹಲಸಿನ ಮೇಳ ಅಂತ ಒಂದು ಪ್ರೋಗ್ರಾಮ್ ನಡೀತಾ ಉಂಟು. ಹಾಗೆ ಹೋಗಿ ಬರುವಂತ ಹೊರಟದ್ದು ನಾನು, ನನ್ನ ಅಣ್ಣ ಮತ್ತೆ ನನ್ನ ಕಸಿನ್ ಇದ್ದಾನೆ. ಇದು 3 days ಇದು ಇವೆಂಟ್. ಫ್ರೈಡೇ, ಸ್ಯಾಟರ್ಡೆ, ಸಂಡೇ. ಇವತ್ತು ಸಂಡೇ, ಸೊ ಇವತ್ತು 9 PM ಗೆ ಕ್ಲೋಸ್ ಆಗ್ತದೆ. ಹಾಗೆ ಹೋಗಿ ಬರುವಂತ ಹೊರಟದ್ದು. ನಾನು ನೋಡ್ಲಿಲ್ಲ ಒಳಗಡೆ ಏನೆಲ್ಲಿದೆ ಅಂತ. ಮೊನ್ನೆ ಥರ್ಸ್ಡೇ ನೈಟ್ ಹೋಗಿದ್ದೆ. ಆಗ ಕೆಲವೆಲ್ಲ ಸ್ಟಾಲ್ ಎಲ್ಲ ಸೆಟ್ ಮಾಡ್ತಿದ್ರು, ಏನೆಲ್ಲ ಸ್ವೀಟ್ಸ್ ಎಲ್ಲ ರೆಡಿ ಮಾಡ್ತಾರಂತೆ. ಸುಮಾರು ದಾದ ಸ್ವೀಟ್ಸ್ ಉಂಟು. ಮೂಲೆ ಬೋರ್ಡ್ ಉಂಟು, ಹಲಸು ಮತ್ತು ಹಣ್ಣು ಮೇಳ. ಹಲಸು ಮತ್ತೆ ಹಣ್ಣಿನ ಮೇಳ. ಹೆವಿ ರಶ್ ಉಂಟು ಇಲ್ಲಿ. ಗಾಡಿ ನುಗ್ಸ್ಬೇಕ ಒಳಗಡೆ ಎಲ್ಲಾದ್ರು. ನುಗ್ಸದ್ ಬೇಡ, ಎಲ್ಲ ಸೈಡ್ ಇಡುವ, ಮತ್ತೆಲ್ಲರೂ ಟೆನ್ಷನ್ ಆಗುತ್ತೆ. ನಮ್ದು ಕಸಿನ್ ಕಿರಣ್ ಅಣ್ಣ ಅಂತ. ನಮ್ದು ಊರಲ್ಲಿ ಈಗ ವಿಡಿಯೋ ಮಾಡ್ಲಿಕ್ಕೆ ನಾಚಿಕೆ ಆಗ್ತದೆ. ಏನ್ ನಾಚಿಕೆ ಇಲ್ಲ, ತೊಂದ್ರೆ ಯಾರು ಏನ್ ತಿನ್ನಲ್ಲ ನಮ್ನ. ಕರೆಕ್ಟ್ ಕರೆಕ್ಟ್. ಹಾ ನಮಗಿನೇ ಬಟರ್ ಮಾಮ್ ಅಂದ್ ಮುರಣಿ ಪೋದಿ ದುರ್ಗಾಗ್ಲಿ ಅಂದೆ ಅಲ್ಪ. ನಮ್ಮಲ್ಲಿ ಫುಲ್ ನೀರಿಡ್ ಪೂರ ಹೊಳೆಡ್ ಪೂರ ತುಂಬು ತಾರ್ ಗಮ್ಮತ್ ಆತಿ. ಓಕೆ ಸರಿ ಮಾಮ್, ಬರ್ತಾರೆ. ಓಕೆ ಏ ಮೆಲ್ಲ ಮರೆಗತ್ತಿ ಇಡ್ತೀಯ ಅಂತ. ಅಭಿಷೇಕ್ ಅಂಜಿ ಸುಮಾರು ಪುರ ಬಲ ಲೇಡೀಸ್ ಬಟ್ಟೆ ಇಲ್ಲ, ಜೆಂಟ್ಸಿಗೆ ಅಂತಿಲ್ಲ, ಲೇಡೀಸಿಗೆ ಮಾತ್ರ. ಜೆಂಟ್ಸಿಗೂ ಸಹ ಉಂಟಾ? ಎನ್ಸಿಕೊಂಡು ಇದು ಇವರ ಸ್ಪೆಷಲ್ ಪಾಪಡ್ ಮತ್ತೆ ಹಲಸಿನ ಏನೇನಿದು ಮಾಮ್ಲಾ. ಓಕೆ ಓಕೆ ಓಕೆ. ಎಲ್ಲ ಹಲಸಿನನ್ನೆಲ್ಲ ಮಾಡಿದ್ದು, ಯಾವುದು ಬೇರೆ ಯಾವ ಐಟಮ್ ಯೂಸ್ ಮಾಡಲಿಲ್ಲ, ಓನ್ಲಿ ಹಲಸಿನನ್ನು. ಮತ್ತೆ ಇದು ಸಹ ಹಾಂ ಉಪ್ಪಿನಕಾಯಿ ಇದೆ. ಓಕೆ. ಹಾಂ, ಉಪ್ಪಿನಕಾಯಲ್ಲಿ ಅಪ್ಪೆ ಮಿಡಿ, ಜೀರಿಗೆ ಮಿಡಿ, ಮಾವಿನ ಮಿಡಿ, ಮಾವಿನ ತುಂಡು, ಓಹ್ ಹಂಪೆ ಮಿಡಿ, ಕಣಿಲೆ, ಓಕೆ. ಬೆಳ್ಳುಳ್ಳಿ, ಹಸಿಮೆಣಸು, ತೊಂಡೆಕಾಯಿ. ಅದು ಪಿಕಲ್ ಅದೆಲ್ಲ ಸಹ ಎಲ್ಲ ಪಿಕಲ್. ಓಕೆ. ಇಲ್ಲ ಇಲ್ಲ ಕೊನದಿರತ್ತ ಸೇಮ್ ಒಂದೊಂದು ಸೇಮ್ ಕೊಡೋದು. ನಮ್ದು ಆಂಟಿ ಬಂದಿದ್ರು ಆಗ. ಮತ್ತೆ ಇದು ಡ್ರೆಸ್ ಎಲ್ಲ ನಮಗೆ ಸದ್ಯಕ್ಕೆ ಏನು ಬೇಕಂತಿಲ್ಲ. ಡ್ರೆಸ್ ಎಲ್ಲ ಬೇಡ ನಮಗೆ, ನಾವು ಜಸ್ಟ್ ನೋಡ್ಲಿಕ್ಕೆ ಬಂದದ್ದು. ಅವರ್ ಯು? ಹಾಯ್ ಹಾಯ್. ಮತ್ತೆ ಹೇಗಿದ್ರಿ? ಮತ್ತೆ ಬೇರೆ ಎಂತ ಸ್ಟಾಲ್ ಉಂಟು ನೋಡು. ವುಡನ್ ಟಾಯ್ಸ್. ವಾವ್. ಈಗ ನಾವು ಬ್ಲಾಗಲ್ಲಿ ಹಾಕೋಕೆ ಆಲ್ರೆಡಿ ಲೇಟ್ ಆಗಿರ್ತದೆ, ಯಾಕಂದ್ರೆ ಇದು ಇವತ್ತು ನೈಟ್ ಕ್ಲೋಸ್. ಇದು ಅದೇ ಅವ್ರದ್ದು ಈರುಳ್ಳಿ ಎಲ್ಲ ಕಟಿಂಗ್ ಮಾಡಿ ಅದನ್ನು ಈರುಳ್ಳಿ ಸೆಂಡಿಗೆ ಮಾಡಿ ಅದಲ್ಲ ಬಾರೆ. ಸಿಂಚು ಮಾರ್ಕೆಟಿಂಗ್ ಎಂತ ಫ್ರೂಟ್ ಕಟ್ಟರ್ ಫ್ರೂಟ್ ಅಂಡ್ ವೆಜಿಟೇಬಲ್ ಕಟ್ಟರ್. ಓಕೆ, ಫ್ರೂಟ್ ಕಲರ್ ಅಲ್ಲ ಅಂತ, ವೆಜಿಟೇಬಲ್ ಕಟ್ಟರ್. ಇವ್ರು ನೋಡಿ ಒಳ್ಳೆ ಬಿಸ್ನೆಸ್ ಮಾಡಿ ಖಾಲಿ ಮಾಡಿ ಖುಷಿಯಲ್ಲ ಅವ್ರ ಮುಖದಲ್ಲಿ ಒಂದು ಸ್ಮೈಲ್ ನೋಡಿ. ನಗುತ್ತಾ ಬಾಳು ನೀನು 100 ವರ್ಷ. ಎಲ್ಲ ಹ್ಯಾಪಿ ಓಕೆ. ಗೊತ್ತಾಗುತ್ತೆ. ಜಸ್ಟ್ ಆನ್ಲೈನ್ ಅಂದ್ರೆ ಜಸ್ಟ್ ಇಮೇಜಸ್ ನೋಡಿ ಯಾವತ್ತೂ ಕೂಡ ಒಂದು ಒರಿಜಿನಲ್. ಹೌದು, ಕರೆಕ್ಟ್. ಯಾವುದೇ ಒಂದು ಪ್ರಾಡಕ್ಟ್ ನೋಡಿದ್ರು ಕೂಡ ಅದು ಮುಟ್ಟಿ ನೋಡಿದಾಗಲೇ ಗೊತ್ತಾಗುತ್ತೆ. ಯಾಕೆ ನಾವು ತಗೊಂಡ್ರು ಕೂಡ ಅದು ಶಾರ್ಪ್ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಅದು ಇಮೇಜಸ್ ನೋಡಿ ತಗೊಳಕ್ ಹೋದ್ರೆ ಅದಕ್ಕೆ ಯಾವ ಕಂಪನಿ ಏನಂತ ನೋಡಿ. ಇದು ಪ್ಯೂರ್ಲಿ ಇಂಡಿಯನ್ ಮೇಡ್, ISO ಸರ್ಟಿಫೈಡ್ ಆಗಿದೆ, BPA ಫ್ರೀ ಇದೆ, ಪ್ಯೂರ್ಲಿ ಪಾಲಿಕಾರ್ಬೊನೇಟ್ ಕಂಟೈನರ್. ಎಲ್ಲೇ ತಗೊಳ್ಳಿ ತಿಲಕ್ ತಗೊಳ್ಳಿ. ಓಕೆ. ಆಂಟಿ ಹಾಯ್. ಸ್ತುತಿ ಹಾಯ್. ಬ್ಲಾಗಲ್ಲಿ ಬಂದಿ, ಬ್ಲಾಗಲ್ಲಿ. ಹಾಯ್ ಬ್ರದರ್. ತುಂಬಾ ಇಲ್ಲ ಇದೆ ಹೊರಗಡೆ ಅಟ್ಟಿಲ್ ಮಾಡ್ತಿದ್ದಾರೆ. ಪಾಪ ಮತ್ತೆ ಗಮ್ಮದ ತಗೊಂಡ್ರಿ? ಹೌದು, ಯೂಟ್ಯೂಬ್. ಹೌದು, ಇಲ್ಲಿ ಹೋಳಿಗೆ ಮಾಡ್ತಿದ್ದಾರೆ. ನಾವು ನೋಡೋ ಪ್ರೊಸೆಸ್ ಏನಂತ. ಪ್ರೊಸೆಸ್ ಇಲ್ಲ, ಜಸ್ಟ್ ಫ್ರೈ ಮಾಡ್ತಿದ್ದಾರೆ ಅಲ್ಲಿ. ಊರಲ್ಲಿ ಬೈ ವಾಟ್ ಸೀನ್ಸ್. ಓ, ನಿನ್ನ ಮೈಕ್ ಆನ್ ಉಂಡಾ? ಹಲಸಿನಕಾಯಿಗೆ ಅದೆಂಥದ್ದು ಮಿಕ್ಸ್ ಮಾಡ್ತಿದ್ದಾರೆ. ಸೊ ಹಾಗೆ ಹೋಳಿಗೆ ಮಾಡೋದು. ಸೂಪರ್. ಸೊ ಇಲ್ಲಿ ಜನ ಹೆವಿ ಇದ್ದಾರೆ. ಇಲ್ಲಿ ಐಸ್ ಕ್ರೀಮ್ ಮಾಡ. ಐಸ್ ಕ್ರೀಮ್ ಆಗತ್ತೆ ಹೆಚ್ಚು ಬರ್ತದ.
ನನ್ನ ಅಣ್ಣ ಸ್ವಲ್ಪ ಸ್ವೀಟ್ ಎಲ್ಲ ಕಮ್ಮಿ ತಿನ್ನೋದು. ಎಂತ ಐಸ್ ಕ್ರೀಮ್ ಇದು? ಒಂದು ಕೈಲಾಸ್ ನೈಸರ್ಗಿಕ ಐಸ್ ಕ್ರೀಮ್, ಮೋಸ್ಟ್ಲಿ ಒಂದು ಮಗಲ ಆರ್ಗ್ಯಾನಿಕ್ ಪೂರಾ ಪೈನಾಪಲ್, ವೈಲ್ಡ್ ಮ್ಯಾಂಗೋ, ಕೋಕಮ್, ರೋಸ್ಟೆಡ್ ಆಲ್ಮಂಡ್, ಚಾಕ್ಲೇಟ್, ಜಾಕ್ ಫ್ರೂಟ್ ಪೂರಾ ಮೊಗಲನೆ ದಾಲ ಎಸೆನ್ಸ್ ಪೂರ ದಾಲ ಇಪ್ಪಂದೆ ಏನು ಇಲ್ಲದೆ ಹಾಕುವಂಥ ಒಂದು ಐಟಮ್ ಇದು ಐಸ್ ಕ್ರೀಮ್. ಹಾಗೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಬರೋದು, ಯಾಕಂದ್ರೆ ನಾನೀಗ ಬೋರ್ಡ್ ನೋಡಿ ಹೇಳಿ. ಅಲ್ಲ ಜಾಸ್ತಿ ನಾವು ಎಂಜಾಯ್ ಸ್ವೀಟ್ ಇರ್ಲಿಕ್ಕಿಲ್ಲ ಅಲ್ಲ ಆ ಥರ ಸ್ವೀಟ್ ಇರ್ಲಿಕ್ಕಿಲ್ಲ, ಬಟ್ ಏನು ತಿನ್ಬೇಕಂತ ಏನು ಅನಿಸ್ತಾ ಇಲ್ಲ ನನಗೆ. ಅಲ್ಲ ನಿಗ್ಬೋಡೆ ಐಸ್ ಕ್ರೀಮ್. ಅಣ್ಣನವರಿಗೆ ಯಾರಿಗೂ ಐಸ್ ಕ್ರೀಮ್ ಇಷ್ಟ ಇಲ್ಲ, ಇವ್ರು ಬರೀ ಐಡಿಯಲ್ ಐಸ್ ಕ್ರೀಮ್ ತಿನ್ನೋರು. ಇಲ್ಲ ಇಲ್ಲ ಆ ಥರ ಏನಿಲ್ಲ, ಐಸ್ ಕ್ರೀಮ್ ತಿನ್ನೋದಿಲ್ಲ ನಾವು, ಭಾರಿ ಕಮ್ಮಿ. ಈ ನ್ಯಾಚುರಲ್ ಬೇರೆ ಈ ಪಾತ್ರೆ ನಿಂಗೆ ನಾಚಿಕೆ ಪುಂಡ ಪೊಟೆಟೊ ಡಿಸ್ಟರ್ ಎಲ್ಲಿ ನೋಡಿರ್ತದಲ್ಲ. ಪೊಟೆಟೊ ಡಿಸ್ಟರ್ ಎಲ್ಲಿ ನೋಡಿ ಇರ್ತದೆ ಅದು. ಅಲ್ಲ ಒಳ್ಳೇದು, ಸುಮ್ಮನೆ ಅವ್ರದ್ದು ಬಿಸ್ನೆಸ್ ಹಾಳಾಗಬಾರ್ದು. ಬಟ್ ಆ ಎಣ್ಣೆ ಅದೆಲ್ಲ ನೋಡುವಾಗ ನಮ್ಗೆ ಸಹ ಕೆಲವು ಸಲ ಬೇಜಾರಾಗ್ತದೆ ಒಳಗೆ ನಮ್ಮ ಮನಸ್ಸಲ್ಲಿ. ಅಲ್ಲ ಬಟ್ ತೊಂದರೆ ಇಲ್ಲ, ಅದು ಅಪರೂಪಕ್ಕೆ ತಿಂದರೆ ಏನು ಆಗೋದಿಲ್ಲ. ಅದನ್ನ ಅದೇ ಥರ ಮೇಂಟೈನ್ ಮಾಡಿದ್ರೆ ಎಲ್ರಿಗೂ ಒಳ್ಳೇದು. ಅಲ್ಲ ಅದು ತೂಪು ಅಂತಲ್ಲ, ಅದು ತೂಪು ಪಿರೋಡ್. ಇಲ್ಲಿ ಗಿಡ ಸಹ ಮಾರಾಟ ಆಗ್ತುಂಟು. ಚರ್ಮರಿ ಪೊಟೆಟೊ ಡಿಸ್ಟರ್ 2 ಅಂಗಡಿ ಉಂಟು. ಲಾಗ್ ನೋಡಿ ಬರೋದು ಬೇಡ, ಆಗ ಕ್ಲೋಸ್ ಆಗಿರ್ತದೆ. ಇದು ಈಗ ಒಂದು ಬ್ಲಾಸ್ಟ್ ಕಿರಣ್ ಅಲ್ಲಿ ಬ್ಲಾಕ್ ಸ್ಮೆಲ್ ಪಾಗ ನೋಡಿ, ಅದೊಂದು ಸೌಂಡ್ ಕೇಳಿ. ಒಂದು ಮೈನ್ ಇಂಪಾರ್ಟೆಂಟ್ ಐಟಮ್ ಇಲ್ಲಿ ನೋಡಿ, ಜಾಕ್ ಫ್ರೂಟ್ ಜಿಲೇಬಿ. ಜಾಕ್ ಫ್ರೂಟ್ ಜಿಲೇಬಿ ಈ ಇಲ್ಲೇ ರೆಡಿ ಮಾಡೋದು, ಇಲ್ಲಿಂದ ಆಚೆ ಪಾರ್ಸಲ್ ಮಾಡೋದು ಅಷ್ಟೇ. ನಮ್ಮ ಮನೆಗೆ ಸಹ ತಂದಿದ್ರು, ತುಂಬಾ ಟೇಸ್ಟ್ ಉಂಟು, ಬಟ್ ಎಲ್ಲ ಡಿಫ್ರೆಂಟ್ ಆಗಿ ಉಂಟು ಒಂದು ಸ್ವಲ್ಪ. ಇದು ಹೌದು ಜಾಕ್ ಫ್ರೂಟ್ ಜಿಲೇಬಿ. ಹಾಯ್, ನಮ್ದು ಟಿ ವಿ ಎಸ್ ಶೋರೂಮ್ ಉಂಟಲ್ಲ ನಮ್ಮ ಮನೆ ಹತ್ರ, ಆ ಓನರ್. ಆದ್ರಿಂದ ಬಾಸ್ ಬಾಸ್ ನಮಸ್ತೆ. ಥ್ಯಾಂಕ್ ಯು. ವ್ಲಾಗ್ ನೋಡಿದ್ದೀರಾ ನಂದು? ನೋಡಿದ್ದೀರಾ? ವೆರಿ ಹಾರ್ಡ್ ವರ್ಕಿಂಗ್ ಮ್ಯಾನ್ ಇವರು. ಯಂಗ್ ಏಜ್ ಅಲ್ಲಿ ಇಷ್ಟು ಡೆವಲಪ್ ಆಗಿದ್ದಾರೆ, ರಿಯಲಿ ಹ್ಯಾಪಿ. ಹೌದೌದು, ನಮಗೆಲ್ಲ ಒಂದು ಮಾರ್ಗದರ್ಶನ ಇವರು. ಇವರೇ. ಹಾಯ್. ಓಕೆ, ಸೌಂಡ್ ಒಂದ್ಸಲ ಕೇಳಿಸ್ಬೇಕು. ಸೌಂಡ್ ಕೇಳಿಸ್ತೇನೆ ನಿಮಗೆ, ಹೆವಿ ಸೌಂಡ್ ಇತ್ತು ಮಾತ್ರ. ಓಹ್, ಇದೇ ಗನ್ನ ಸೌಂಡ್ ಆಗಿದೆ. ಯಾರಿಗನ್ನ ಎಂತ ಇದು ಮಂಗ ಹೊಡ್ಸ್ಲಿಕ್ಕ? ಮಂಗಳೂರು ಸೌಂಡ್ ಮಾತ್ರ. ಓ, ಆ ಬಾಂಬ್ ಪಾಡನ್ನು ಎದುರುಗಡೆ ಹೇಗೆ ಹಾಕೋದು ಇದು? ಸಣ್ಣ ಸಣ್ಣ ಕಲ್ಲು ಹಾಕಿ ಇದೆಷ್ಟು ಪೇಪರ್ ಉಂಡೆ ಮಾಡಿ ಮಾಡಿದ್ರೆ ಆಯ್ತು. ಲೋಡ್ ಮಾಡ್ಬೇಕು ಇದನ್ನ. ಬೆಂಡ್ ಗಿಂಡ್ ಅಂತ ಮಾಡ್ಲಿಕ್ಕೆ ಉಂಟಾ? ಹಾಂ, ಓಕೆ. ಬಾಂಬ್ ಹಾಕಿದ್ದಾರೆ. ಇಲ್ಲಿ ಹೊಡೆದು ಇದು ಹಾಕಿ. ಹಾಂ ಹಾಂ ಹಾಂ, ಒಂದು ಬ್ಲಾಸ್ಟ್ ಮಾಡಿಸುವ. ತೊಂದರೆ ಇಲ್ಲ, ಪಾಪ ಅವರಿಗೆ ಬಾಂಬ್ ವೇಸ್ಟ್ ಆಗ್ತದೆ. ಮಾಡ್ತೀರಾ ಒಂದು ವಿಡಿಯೋಗೋಸ್ಕರ ಒಂದು ಈಸಿ ಲೈಫ್ ಎಂಟರ್ಪ್ರೈಸಸ್. ಎಲ್ಲಿ ಹೋದ್ರೆ ಇದು ಬುದ್ಧಿ ಬಿಡೋದಿಲ್ಲ ಮಾರೆ. ಆಟೋಮೆಟಿಕ್ ಅದು ಮುಂದಕ್ಕೆ ಮಾಡಿ, ಮುಂದಕ್ಕೆ ಕಾಣ್ಕೊಂಡು ತಿರ್ಗಿಸಿ ಒಂಚೂರು. ಇದನ್ನ ಈ ಥರ ಮುಂದಕ್ಕೆ ಮಾಡಿ. ಈಸಿ ಲೈಫ್ ಮುಂದೆ. ಓಕೆ ಓಕೆ, ಬಟನಾ ಇದಲ್ಲ? ಹಾಕಿಬಿಡಿ ಹಾಕಿಬಿಡಿ. ಟೆನ್ಷನ್ ಆಗಿ ಹೋಗಿದ್ದಾರೆ. ಟೆನ್ಷನ್ ಆಗಿ ಹೋಗಿದ್ದಾರೆ ಮಾತ್ರ. ಥ್ಯಾಂಕ್ ಯು ಸೋ ಮಚ್. ಎಸ್, ಥ್ಯಾಂಕ್ ಯು ಸರ್. ಸಿ ಯು. ನಂದು ಕಿವಿ ಎಲ್ಲ ಕ್ಲೋಸ್ ಆಗಿದೆ, ಎಂತ ಕೇಳಿದಿಲ್ಲ. ಮತ್ತೆ ಮಾಮ್, ಥ್ಯಾಂಕ್ ಯು. ಹೌದು, ಮುಂಚೆ ಇವ್ರದ್ದು ಹೂವಿನ ಅಂಗಡಿ ಉಂಟು, ಬಾರಿ ಫೇಮಸ್ ಹೂವಿನ ಅಂಗಡಿ. ಬಾರಿ ಫೇಮಸ್ ಇವನ ಅಂಗಡಿ. ಮುಂಚೆ ವೆರಿ ಫೇಮಸ್ ಆಟೋಮೊಬೈಲ್. ಹೌದು, ಮುಂಚೆ ಗ್ಯಾರೇಜ್ ಇತ್ತು ಇವ್ರ ಹತ್ರ. ಈಗ ಗ್ಯಾರೇಜ್ ಫೀಲ್ಡ್ ಎಲ್ಲ ಬಿಟ್ಟು ಈಗ ಹೂವಿದು ಫ್ಲವರ್, ಎಂತ ಫ್ಲವರ್ ಬೇಕು, ಫ್ರೂಟ್ಸ್ ಬೇಕು, ಇವ್ರ ಹತ್ರ ಉಂಟು. ಆನ್ ಟೈಮ್ ಡೆಲಿವರಿ. ಆ ನಂಬರ್ ಹಾಕಿದ್ದು ಕೆಳಗೆ. ನಿಮ್ಗೆ ಬೇಕಾದಲ್ಲಿ ಮದುವೆಗೆ ಅಥವಾ ನಿಮ್ದು ಮನೇಲಿ ಯಾವ್ದಾದ್ರು ಫಂಕ್ಷನ್ ಇದ್ರೆ ಇವ್ರಿಗೆ ಜಸ್ಟ್ ಒಂದು ಫೋನ್ ಮಾಡಿದ್ರೆ ಆಯ್ತು, ಎಲ್ಲಿ ಬೇಕಾದ್ರೆ ಕಳಿಸ್ತೀರಿ. ಎಲ್ಲಿ ಬೇಕಾದ್ರೆ ಇವರೇ ಡೆಲಿವರಿ ಮಾಡಿಸ್ತಾರೆ, ಬಸ್ಸಲ್ಲಿ, ಗಾಡಿಯಲ್ಲಿ, ಯಾವ್ದಲ್ಲಾದ್ರು. ಓಕೆ, ಥ್ಯಾಂಕ್ ಯು. ನಾವು ಹೋಳಿಗೆ ಹೇಳಿ ಬಂದೆ, ನೋಡ್ಬೋದು ಹಲಸಿನ ಹೇಳಿ. ತುಮಕೂರಿಂದ. ಹಾ, ಇಲ್ಲಿ ಹೇಗೆ ನಡೆದುಂಟು ವ್ಯಾಪಾರ? ನಡೆದಿದ್ಯಾ? ತುಮಕೂರಿಂದ ಪಾಪ ಹೆಬ್ರಿ ಬಂದಿದ್ದಾರೆ ಇವರು ವ್ಯಾಪಾರ ಮಾಡ್ಲಿಕ್ಕೆ ಅಂತ. ನೀವು ಅನ್ಕೊಂಡಿದ್ ವ್ಯಾಪಾರ ಆಗಿದೆ ನಿಮ್ಗೆ? ಚಂದ್ರಮಕ್ಕಿ. ಚಂದ್ರಮಕ್ಕಿ, ಇದು ಚಂದ್ರಮಕ್ಕಿ ತಳಿ ಅಂತ. ಚಂದ್ರಬಕ್ಕಿ ಫೇಮಸ್. ಓಕೆ, ಶಂಕರ ಹಳಸು, ಚಂದ್ರಬಕ್ಕಿ. ಇದು ನೀವು ನಂಗೆ ಇದು ಕೊಟ್ಟದ? ಹೌದು, ಟೇಸ್ಟ್ ಇತ್ತು ಮಾತ್ರ. ನೋಡಿ, ತಿಂದೆ ಸಾಕು ಸರ್. ನೋಡಿ, ತುಂಬಾ ಚೆನ್ನಾಗಿತ್ತು ಇದು. ಗುಬ್ಬಿ ಗುಬ್ಬಿ ತಾಲೂಕು ಆಗಿದೆಯಾ ನೀವು ಬಂದದ್ದು? ಆಯ್ತಲ್ಲ. ಉಡುಪಿಯಲ್ಲಿ ಇನ್ನೊಂದು ಸ್ಟಾಲ್ ಇಟ್ಟಿದ್ದಾರೆ, ಬ್ರಹ್ಮೋದಕ್ಕೆ ಬಂದಿದ್ದಾರೆ. ಓ, ಬರ್ತಿರ್ತೀರಿ ಈಚೆ ಹಾಗಾದ್ರೆ. ನಿಮ್ಮೂರ್ಗಿಂತ ಇಲ್ಲೇ ಜಾಸ್ತಿ ಇರೋದು ಹಾಗಾದ್ರೆ. ಮೇಳ ಕಮ್ಮಿ ಅಲ್ಲ? ಹೌದೌದು, ಇಲ್ಲೆಲ್ಲ ಆಗ್ತಿರ್ತದೆ. ನನ್ನಿದ್ದಾರೆ. ಹಾಯ್, ನಾನು ತುಂಬಾ ಫ್ರೆಂಡ್ ಇವರು. ಇದು ಯೂಟ್ಯೂಬಿಗೆ ವಿಡಿಯೋ.
ನೀವು ಬರ್ರಿ ಹಾಂ ಮುಗಿಸಬಹುದು. ಹಾಯ್ ಮಾಡಿ ಹಾಯ್ ನಾವು ಆರ್ಡರ್ ಮಾಡಿರ್ತು ಆಯ್ತಾ ನೋಡುವ. ಹೋಳಿಗೆ ಸಿಕ್ಕಿದೆ, ನಾವು ಬಂದದ್ದು ಕೆಲಸ ಮುಗಿತೀನಿ, ಸಾಕು ಹೊರಟದ್ದು. ಎಂತುಂಟು ಪ್ರೋಗ್ರಾಮ್ ಇನ್ನು ನಿನ್ನ ಹೋಳಿಗೆ? ಬಂತು ಇದು ನಾರಾಯಣ್ ಗುರು ಹಾಲ್ ಹೆಬ್ರಿದು. ಈ ನಾರಾಯಣ್ ಗುರು ಹಾಲಲ್ಲಿ ಇವೆಂಟ್ ನಡೀತಿರೋದು. ಇವತ್ತು ಲಾಸ್ಟ್ ಇನ್ನು ಹೊರಡೋದು. ಅನ್ಲಾಕ್ ಮಲ್ಪ ವಿಡಿಯೋ ಮಾಡ್ತಿರುವಾಗ ಸ್ಟೋರೇಜ್ ಫುಲ್ ಬಂದದ್ದು. ಅಣ್ಣ ಸ್ಟಕ್ ಅಲ್ಲಿ, ಅಣ್ಣ ಏನೋ ಮಾತಾಡ್ತಿದ್ದ, ಸ್ಟಕ್ ಎಂತ ಮಾಡ್ಲಿಕ್ಕಿಲ್ಲ. ಮತ್ತು ನನ್ನ ಕೆಲವು ಆ್ಯಪ್ಸ್ ಎಲ್ಲ ಡಿಲೀಟ್ ಮಾಡಿದ್ದು. ಒಂದು ಹೋಳಿಗೆ ರಿವ್ಯೂ ಕೊಡ್ಕನ. ಜನಸಾಗರ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಮಾತ್ರ ಈ ಪ್ರೋಗ್ರಾಮಿಗೆ. ಇದು ನಮ್ಮ ಅಮೃತ ಅಣ್ಣಂದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಈ ಕಾಲೇಜಲ್ಲಿ. 100% ಎಕ್ಸ್ಪೀರಿಯನ್ಸ್. ಯಾಕಂತೂ ಹೌದು, ಒಂದಿನ ನಿಮ್ಗೆ ಬೇಕಂತಾದ್ರೆ ಡೆಡಿಕೇಟೆಡ್ ನಾವು ಓನ್ಲಿ ಅದ್ರಗೋಸ್ಕರ ಮಾತ್ರ ಒಂದು ವಿಡಿಯೋ ಕಾಲೇಜಲ್ಲಿ ಓದ್ಲಿಲ್ಲ, ಆದ್ರೂ ಇವನಿಗೆ ಏನಾಗಿದೆ ಆ ಕಾಲೇಜಲ್ಲಿ ಅಂತ ನಂಗೆ ಗೊತ್ತಿದೆ. ಏಟ್ ಮೇಲೆ ಏಟ್ ಬಿದ್ದಾಗ್ಲಿ ಕಲ್ಲು ಬಂಡೆ ಶಿಲೆ. ಹಾಗೆ ಈ ವಿಡಿಯೋನ ನಾವು ಖುಷಿಯಲ್ಲಿ ಎಂಡ್ ಮಾಡುವ. ನೆಕ್ಸ್ಟ್ ವಿಡಿಯೋ ಇನ್ನು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರ್ತದೆ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್. ಸನತ್ ಶೆಟ್ರ್ ಇದಾರೆ ಇಲ್ಲಿ. ಅಂಚ ಅಡ್ಡ ಬರ್ನ ಮಾರೆ ಟೆನ್ಷನ್ ಹತ್ಪ ಇರುವಾರ ಒಂದುಂಟು. ಓಕೆ.